ನಮಸ್ಕಾರ ಕರ್ನಾಟಕ. ಶುಚಿ ರುಚಿ ಸಿಟಿ ರೌಂಡ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶುಚಿ ರುಚಿಗೆ ಹೆಸರುವಾಸಿಯಾಗಿರುವಂತಹ ಹೋಟೆಲ್ ರಾಜಾ ಹುಲಿ. ಸೊ ಅತ್ತಿಗುಪ್ಪೆ ಬಳಿ ಇದ್ದೇವೆ, ಮೆಟ್ರೋ ಸ್ಟೇಷನ್ ಬಳಿ ಬಂದಿದ್ದೇವೆ. ತವಾ ಫಿಶ್ ಪರವಾಗಿ ನಾವು ಒಂದು ಸೌದೆ ಒಲೆಯಲ್ಲಿ ಮಾಡುವಂತ ಈ ಒಂದು ಐಟಮ್ಸ್ ನೋಡಬಹುದು ನೀವು, ವೆರೈಟೀಸ್ ಆಫ್ ಐಟಮ್ಸ್. ಸೊ ಫಿಶ್ ಅಲ್ಲಿ ಸುಮಾರು ಒಂದು 15 ಇಂದ 20 ವೆರೈಟೀಸ್ ಆಫ್ ಐಟಮ್ಸ್ ಸಿಗುತ್ತೆ. ಸೊ ಪ್ರಾನ್ಸ್, ಅಂಜಲ್ ನೋಡ್ಬೋದು, ತುಂಬಾ ಒಂದು ಸಮುದ್ರದ ಮೀನ್ ಅಂತಾನೆ ಹೇಳ್ಬೋದು. ದೊಡ್ಡ ದೊಡ್ಡ ಸೈಜಸ್ ಅಲ್ಲಿ ಇದೆ. ಇದು ಕ್ರಾಬ್ ಎಷ್ಟು ವೆರೈಟಿ ಇದೆ? ಏನು ಸೌದೆ ಒಲೆಯಲ್ಲಿ ಊಟ ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಏನು ಸೌದೆ ಒಲೆ ನೋಡ್ಬೋದು ನೀವು, ಸೌದೆಯಿಂದ ತಯಾರಿಸ್ತಿರುವಂತ ಒಂದು ಫಿಶಸ್, ಮಸಾಲ ಎಲ್ಲ ಹಾಕಿ ನೀಟಾಗಿ. ಆಮೇಲೆ ಅದಕ್ಕೆ ಇವಾಗ ಪ್ರಾನ್ಸ್ ನೋಡ್ತಾ ಇದೀರಿ, ಆ ಕಡೆ ಪ್ರಾನ್ಸ್, ಜಿಲೇಬಿ, ಅಂಜಲ್, ಬಾಂಗ್ಡಾ, ಕ್ರಾಬು. ವಿಶೇಷವಾಗಿ ಜಿಲೇಬಿ, ವೆರೈಟೀಸ್ ಆಫ್ ಜಿಲೇಬಿ ಸಿಗುತ್ತೆ ನಿಮ್ಗೆ. ತಲೆಯಿಂದ ಹಿಡಿದು ಆಲ್ ಓವರ್ ಫುಲ್ ಬಾಡಿ ಪಾರ್ಟ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸ್ಲೈಸಸ್ ಕೂಡ ಸಿಗುತ್ತೆ, ನೋಡ್ಬೋದು ಸ್ಲೈಸ್ ಎಲ್ಲ. ಒಂದು ದೊಡ್ಡ ಸೈಜ್ ಫಿಶಸ್, ಸಮುದ್ರದ ಮೀನ್ ಅಂತ ಹೇಳ್ತೀವಲ್ಲ, ಸಮುದ್ರ ಮತ್ತೆ ನಮ್ಮ ಒಂದು ಬಾವಿ. ಸರ್ ಮಾತಾಡ್ತೀರಾ? ರಾಜಾ ಹೋಟೆಲ್ ಮೆನು ಅಲ್ಲಿ ಮನೆ ಊಟದಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ, ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ. ಅದು ಮೀನೂಟ. ಅದರಲ್ಲಿ ಮೀನೂಟದಲ್ಲಿ ನಿಮ್ಗೆ ಮುದ್ದೆ, ವೈಟ್ ರೈಸ್, 2 ಪೀಸ್ ಮೀನ್ ಸಿಗುತ್ತೆ. ಮಟನ್ ಊಟದಲ್ಲಿ ಮಟನ್ ಸಾರು, ಕುರ್ಮಾ, ಮಟನ್ ಚಾಪ್ಸ್ ಫ್ರೈ, ಮಟನ್ ಕೈಮಾ, ಮಟನ್ ಲಿವರ್ ಫ್ರೈ, ತಲೆ ಮಾಂಸ, ಬೋಟಿ ಮಸಾಲ, ಎಗ್ ಬೋಟಿ ಫ್ರೈ, ಬ್ರೈನ್ ಫ್ರೈ, ಸುಮಾರು ವೆರೈಟೀಸ್ ಇದೆ. ಕಾಲ್ ಸೂಪು, ಮಟನ್ ಬಿರಿಯಾನಿ, ಮಟನ್ ಕುಷ್ಕಾ, ಮಟನ್ ಚಿಲ್ಲಿ, ಸುಮಾರು ವೆರೈಟೀಸ್ ಅಲ್ಲೂ ಇದೆ ಮಟನ್ ಅಲ್ಲಿ. ಮತ್ತೆ ಚಿಕನ್ ಐಟಮ್ ಹೋದಾಗ ನಾಟಿ ಕೋಳಿ ಸಾರು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಫ್ರೈ, ಚಿಕನ್ ಸುಕ್ಕ, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ರಾಜ ಅಂತ ಮಾಡ್ತಾರೆ, ಚಿಕನ್ ಕಬಾಬ್, ಲಾಲಿಪಾಪ್, ಚಿಕನ್ ಬಿರಿಯಾನಿ, ಚಿಕನ್ ಕುಷ್ಕಾ, ಎಗ್ ರೈಸ್ ಎಲ್ಲ ಮಾಡ್ತಾರೆ. ಬಾಯ್ಲ್ಡ್ ಎಗ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು. ಮಟನ್ ಕಾಂಬೋ, ಚಿಕನ್ ಕಾಂಬೋನು ಇರುತ್ತೆ ನಿಮ್ಗೆ. ಸೊ ಭಾನುವಾರ ಸ್ಪೆಷಲ್ ಆಗಿ ಕಾಲ್ ಸೂಪು, ತಟ್ಟೆ ಇಡ್ಲಿ, ನೀರ್ ದೋಸೆ ಫೇಮಸ್. ವಿಶೇಷವಾಗಿ ನಾವು ನೋಡ್ದಂಗೆ ಹಳೆ ಸಂಚಿಕೆಗಳಲ್ಲಿ ನಾವು ಹೊಸಕೋಟೆ ಬಿರಿಯಾನಿ ಎಲ್ಲ ತೋರಿಸ್ತಾ ಇರ್ತೀವಿ ನಿಮ್ಗೆ, ಹೊಸಕೋಟೆಯಲ್ಲಿ ಯಾವ ತರ ಇರುತ್ತೆ ಅನ್ಬಿಟ್ಟು. ಸೊ ಅದೇ ತರನೇ ನಾವು ಬೆಂಗಳೂರಿನ ವಿಜಯನಗರ ಬಳಿ ಇರುವಂತ ಕತ್ರಿಗುಪ್ಪೆ ಮೆಟ್ರೋ ಸ್ಟೇಷನ್ ನಿಯರ್ ಅಲ್ಲೇ ಇರುವಂತ ಇದು ಒಂದು ರಾಜಾ ಹುಲಿ ಹೋಟೆಲ್. ಅವ್ರದೇ ಆದ ಒಂದು ಆಟೋಗಳು ಸಹ ಇದೆ ಹೋಮ್ ಡೆಲಿವರಿಗೆ. ಮತ್ತೆ ಅಲ್ಲಿ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾಗಳಲ್ಲೂ ತುಂಬಾ ಒಳ್ಳೆ ವ್ಯೂಸ್ ಹೋಗಿರುವಂತ ಒಂದು ರಾಜಾ ಹುಲಿ ಹೋಟೆಲ್, ತುಂಬಾ ಮೆಚ್ಚುಗೆ ಪಡೆದಿರುವಂತ ಒಂದು ಹೋಟೆಲ್ ಅಂತಾನೆ ಹೇಳ್ಬೋದು. ಸೊ ಹಲವಾರು ನಮ್ಮ ಯೂಟ್ಯೂಬರ್ಸ್ ಎಲ್ಲ ಬಂದು ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಮೊದಲು ರೋಡ್ ಸೈಡ್ ಅಲ್ಲಿ ಮಾರ್ತಾ ಇದ್ರು, ರೋಡ್ ಸೈಡ್ ಇಂದ ಇವಾಗ ಒಂದು ಹೋಟೆಲ್ ಮಾಡೋ ಅಷ್ಟು ಮಟ್ಟಿಗೆ ಇವರೇ ರಾಜಾ ಹುಲಿ ಇದರಲ್ಲ, ಇವ್ರ ಹೋಟೆಲ್ ಫೇಮಸ್ ಆಗಿದೆ. ನಾಟಿ ಸ್ಟೈಲ್ ಬಾಡೂಟ, ಆಲ್ಮೋಸ್ಟ್ ಮಟನ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವ್ರ ಫುಲ್ ಇದ್ರಲ್ಲೇ ಹಾಕ್ಬಿಟ್ಟಿದ್ದಾರೆ ಪ್ರತಿಯೊಂದು. ಒಂದು ರೋಡ್ ಸೈಡ್ ಅಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಒಂದು ದೊಡ್ಡ ಹೋಟೆಲ್ ನ ಮಾಡಿದ್ದಾರೆ ರಾಜಾ ಹುಲಿಯವರು. ಸೊ ಅವರ ಒಂದು ಹೋಟೆಲ್ ಹೇಗಿದೆ ನೋಡ್ಬೋದು ನೀವು, ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತ. ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಆ ಒಂದು ಉದ್ಯಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬೆಳೆದಿ ನಿಂತಿದೆ ಎಮ್ಮರವಾಗಿ. ಹೋಟೆಲ್ ರಾಜಾ ಹುಲಿ ತವಾ ಫಿಶ್ ಫ್ರೈ. ಈ ಥರ ಮಸಾಲ ಮಾಡಿ ಕೊಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಕಲರ್ ಇಲ್ವಾ? ಕಲರ್ ಇದೆಯಲ್ವಾ? ಕಲರ್ ಹಾಕಿಲ್ಲ, ಪ್ಯೂರ್ ಬಾಡಿಗೆ ಮೆಣಸಿನ್ಕಾಯಿ ಮಾಡಿರೋದು, ಅದು ಎಲ್ಲ ಹೋಮ್ ಮೇಡ್. ಈ ಥರ ಇರುತ್ತೆ ಮಸಾಲೆಗಳು. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್, ಟೇಸ್ಟ್ ಚೆನ್ನಾಗಿದೆ.
ಇರ್ತೀವಣ್ಣ 9-10 ಗಂಟೆವರೆಗೂ ಇರ್ತೀವಿ. ಇನ್ನೊಬ್ಬ ಬರ್ತಾನೆ ನಮ್ಗೆ ಕೊಡಿ, ಇನ್ನೊಂದು ಬರಬೇಕು. ನಮ್ಮೊಟ್ಟಿಗೆ ರಾಜಾವಲಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್, ಏನ್ ವಿಶೇಷತೆ ಏನು? ಸರ್ ಇದು ರಾಜಾವಲಿ ತವಾ ಫಿಶ್ ಫ್ರೈ ರಾಜಾವಲಿ ಹೋಟೆಲ್ ಅಂತ ನಾವು 8 ಇಯರ್ಸ್ ಇಂದ ಮಾಡ್ಕೊಂಡ್ ಬಂದಿದ್ದೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ, ಜನಗಳೆಲ್ಲ ನೋಡಿ ಕ್ರೌಡ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಷ್ಟು ಬ್ರಾಂಚಸ್ ಮಾಡಿದ್ದೀರಿ ಸರ್ ನಮ್ದೆಲ್ಲ ಒಂದೇ ಬ್ರಾಂಚಸ್, ನಾನು ಎಲ್ಲಿರ್ತೀನೋ ಅದೊಂದೇ. ನಾವು ಎಕ್ಸ್ಟ್ರಾ ಮಾಡಕ್ ಹೋಗಿಲ್ಲ, ಬೇಡ ಎಕ್ಸ್ಟ್ರಾ ಬ್ರಾಂಚಸ್ ಮಾಡೋದು ಟೇಸ್ಟ್ ಕೆಡ್ಸೋದೆಲ್ಲ ಬೇಡ ಅಂದ್ಬಿಟ್ಟು ನಾನು ಒಂದೇ ಎಷ್ಟು ಇಟ್ಕೊಂಡಿದ್ದೀನಿ. ವೆರೈಟೀಸ್ ಇದೆ? ಸರ್ ವೆರೈಟೀಸ್ ಒಂದು 15 ವೆರೈಟೀಸ್ ಇರುತ್ತೆ ಸರ್. ಚಿಕನ್ ಐಟಮ್, ಚಿಕನ್ ಐಟಮ್, ಫಿಶಲ್ಲಿ ಒಂದು 15 ವೆರೈಟೀಸ್ ಇರುತ್ತೆ. ಇನ್ನು ಊಟ ಅಂತ ಬಂದರೆ ನಿಮಗೆ ಮುದ್ದೆ, ಚಪಾತಿ, ನೀರು ದೋಸೆ, ಪರೋಟ, ಮಟನ್ ಚಾಪ್ಸು, ಮಟನ್ ಫ್ರೈ, ಮಟನ್ ಕುರ್ಮಾ, ತಲೆ ಮಾಂಸ, ಬೋಟಿ, ಕೈಮಾ, ಚಿಕನ್ ಫ್ರೈ, ಚಿಕನ್ ಸುಕ್ಕ, ಚಿಲ್ಲಿ ಚಿಕನ್ನು, ಚಿಕನ್ ಪೆಪ್ಪರು, ಚಿಕನ್ ರಾಜ, ಈ ಥರ ವೆರೈಟೀಸು. ಆದರೆ ಮಟನ್ ಕಾಂಬೋ ಬರ್ತದೆ, ಚಿಕನ್ ಕಾಂಬೋ ಬರ್ತದೆ, ಮೀನು ಊಟನೂ ಇರುತ್ತೆ, ಅದೇ ಫಿಶ್ ಕರಿನೂ ಇರ್ತದೆ. ಈ ಥರ ಎಲ್ಲ ಥರ ಮಾಡ್ತೀವಿ. ಬೆಳಗ್ಗೆ 12:30 ಸ್ಟಾರ್ಟ್ ಆದರೆ ಸಂಜೆ 4:15 ಊಟ, ಮತ್ತೆ 6 ಗಂಟೆಯಿಂದ ತವಾ ಫಿಶ್ ಫ್ರೈ ಸ್ಟಾರ್ಟ್ ಆಗುತ್ತೆ. ತವಾ ಫ್ರೈ ಜೊತೆಗೆ ಊಟನೂ ಇರುತ್ತೆ. ಎರಡು ತವಾ ಫಿಶ್ ತಿನ್ಕೋಬೋದು, ಊಟನೂ ಮಾಡ್ಕೋಬೋದು, ಆ ಥರ ಮಾಡಿದ್ದೀವಿ. ಸರ್ ಪ್ರೈಸಸ್ಸು 80 ರೂಪೀಸಿಂದ ಬಂಗ್ಡ ಸ್ಟಾರ್ಟ್ ಆಗುತ್ತೆ. 80 ರೂಪೀಸು, 90, 100, 150, 200, 250. ಅಂಜಲೆಲ್ಲ ನೋಡಿದ್ರೆ ಬೇಬಿ ಅಂಜಲ್ ಇಷ್ಟು ನಮ್ಮ ಹತ್ರ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್ ಜಾಸ್ತಿ ಅಂದರೆ ಅದು ರೈಟ್ ಜಾಸ್ತಿ ಅಂದರೆ ಅದ್ರ ತಕ್ಕನಾಗೆ ನಾವು ಕೊಟ್ಟಿರ್ತೀವಿ, ಐಟಮ್ಗಳೆಲ್ಲ ಕೊಟ್ಟಿರ್ತೀವಿ. ಅಂದರೆ ಐಟಮ್ ಅಂದ್ರೇನು ಎಲ್ಲ 1 kg, 3/4 kg ಈ ಥರ. ಈಗ ಅಂಜಲೆಲ್ಲ 3/4 kg ಅಂದರೆ ಎಲ್ಲಿ ಹೊರ್ಟೋಯ್ತು? 3/4 kg ಅಂಜಲ್, ಅರ್ಧ kg ಅಂಜಲ್ ಅಂದರೆ ನಿಮಗೆ 600-700 ರೂಪಾಯಿ ಬಂದ್ಬಿಡ್ತು. ನಾವು ಅದನ್ನೇ 500 ರೂಪಾಯಿ, 250 ರೂಪಾಯಿಗೆ ನಿಮಗೆ ಕ್ವಾಂಟಿಟಿ ಕಮ್ಮಿ ಕೊಟ್ಟಾಗ ರೈಟ್ ಏನು ಅನ್ಸಲ್ಲ. ಅದೇ ಹೋಟ್ಲಿಗೆ ಹೋಗಿ ಅರ್ಧ kg ಅಂಜಲ್ ಕೊಡಿ ಅಂದರೆ 1000 ರೂಪಾಯಿ ಇಸ್ಕೊಳ್ತಾರೆ. ನಾವೇನೋ ನಮ್ಮ ಆಗ್ಲಿ ನಡ್ಕೊಂಬಂದಿದ್ದೀವಿ, ಅಲ್ಲಿಂದ ಏನು ಇದೆಯೋ ರೈಟು ಅದೇ ರೇಟೇ, ಅದೇ ಪ್ರೈಸಲ್ಲಿ ಸಿಗುತ್ತೆ. ನಮ್ಮ ಹತ್ರ ಟೈಗರ್ ಜಿಲೇಬಿ ಅಂತ ಮಾಡ್ತೀವಿ, ಎಲ್ಲ 3/4 kg, 1 kg ಇರುತ್ತೆ. ಈ ಡ್ರಮ್ ಮೇಲೆ ಬೇಯಿಸ್ತಾರೆ, ಎಲ್ಲ 70 ರೂಪಾಯಿ, 80 ರೂಪಾಯಿ ಅಂತ. ಅದಿಷ್ಟುದ್ದ ಇರುತ್ತೆ. ಹೊಟ್ಟೆ ತಳದಲ್ಲಿ ವೇಸ್ಟು, ಬಾಲ ವೇಸ್ಟು, ತಲೆ ವೇಸ್ಟು ಸಿಗೋದು, ಏನೋ ತಿನ್ನೋಕ್ಕಾಗಲ್ಲ ಅದರಲ್ಲಿ. ಅದಕ್ಕೆ ಏನು ಮಾಡ್ತೀವಿ ನಾವು, ಕಸ್ಟಮರ್ಗೆ ನಮ್ಗೆ ರೂಢಿ ಮಾಡಿರೋದೇ ಹಿಂಗೆ. ದಪ್ಪು ಜಿಲೇಬಿ ಹಾಕ್ತೀವಿ, ಮಜಲ್ ಸಮೇತ ಸಿಗುತ್ತೆ, ಆರಾಮಾಗಿ ಕೂತಿ ಈ ಕಡೆ ನೋಡ್ಕೊಂಡು ತಿನ್ಬೋದು ಮೀನು. ನಮ್ಮ ಹತ್ರ ಈಗ ಫಿಶ್ ತಿನ್ಬೇಕಂದಾಗ ಕಣ್ಣು ಅಲ್ಲೇ ಇರಬೇಕು. ನಮ್ಮ ಹತ್ರ ಮೀನು ತಿರ್ಬೇಕಾದ್ರೆ ಆ ಥರ ಅಲ್ಲ, ನಮ್ಮ ಹತ್ರ ಇಲ್ಲೇ ತಿರ್ಕೊಂಡು ಮಾತಾಡ್ಕೊಂಡು ಹಿಂಗೆ ತಗೊಂಡು ತಿನ್ಬೋದು, ಆ ಥರ ಇರ್ತದೆ. ಅಂದರೆ ಮಜಲ್ಸ್ ಹಂಗಿರುತ್ತೆ ಅಂತ ಅರ್ಥ. ಆ ಥರ ಮಾಡ್ಕೊಂಡು ಸರ್ ಎಲ್ಲ ಸೌದೆ ಡಿಪೋಲ್ ತರ್ತೀವಿ, ಎಲ್ಲ ಒಡ್ಸಿರ್ತೀವಿ. ಒಳಕೆ ಸೌದೆಗಳೆಲ್ಲ ಇರುತ್ತೆ, ತೊಗೊಬಂದು ಹಾಕಿ ಮಾಡ್ಕೊಡ್ತೀವಿ. ಒಳಕೆ ಸೌದೆಯಲ್ಲಿ ಮಾಡಿದ್ರೇ ಚೆನ್ನಾಗಿ ಬರೋದು, ಬೇರೆ ಇದರಲ್ಲೆಲ್ಲ ಬರಲ್ಲ. ಚೆನ್ನಾಗಿ ಒಳಕೆ ಸೌದೆಯಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಸೊ ಇದು ಅವರ ಒಂದು ಮಾತಾಗಿತ್ತು. ವಿಶೇಷವಾಗಿ ಇವರು ಸ್ಟಾರ್ಟಿಂಗ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇಟ್ಟಿದಾಗ ನಾವು ಒಂದು 1.5-2 ವರ್ಷದ ಬ್ಯಾಕ್, 2-3 years ಬ್ಯಾಕ್ ನಾವೊಂದು ಎಪಿಸೋಡ್ ಮಾಡಿದ್ವಿ. ಅದಾದ್ಮೇಲೆ ಅವರು ಒಂದು ಎಪಿಸೋಡ್ ಆದ ನಂತರ ಎಲ್ಲಾ ಕಡೆನೂ ಯೂಟ್ಯೂಬರ್ಸ್ ತುಂಬಾ ಜನ ಬಂದ್ರು. ಆಲ್ ಓವರ್ ಸ್ಟೇಟ್, ಬೆಂಗಳೂರಾದ್ಯಂತ ತುಂಬಾ ದೊಡ್ಡ ಮಟ್ಟದ ಒಂದು ಪ್ರಸಾರ ಸಿಕ್ತು ಅವ್ರಿಗೆ. ದೊಡ್ಡ ಮಟ್ಟದಲ್ಲಿ ಒಂದು ಶೈನ್ ಆದ್ರು. ಸೋಷಿಯಲ್ ಸರ್ವಿಸ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು, ಯಾರು ಹಸದೆ ಹೋಗ್ಬಾರ್ದು. ಸೊ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯಮ ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆಲ್ಲರೂ ಒಂದು ಜನಗಳು ಮತ್ತೆ ಅವರೆಲ್ಲ ಕೊಟ್ಟಿರುವಂತ ಪ್ರೇಮಾಶೀರ್ವಾದ ಅಂತ ಅವರ ಅಭಿಪ್ರಾಯ ಕೂಡ ಅದಾಗಿದೆ. ವಿಶೇಷವಾಗಿ ಆಲ್ಮೋಸ್ಟ್ ಈ ಸ್ಥಳೀಯವಾಗಿ ಇವಾಗ ಹೆಂಗೆ ನಾವು ಹೊಸಕೋಟೆಯಲ್ಲಿ ಒಂದು ಎಪಿಸೋಡ್ ಮಾಡಿದ್ವಿ ಬಿರಿಯಾನಿದು, ಆಲ್ಮೋಸ್ಟ್ ಅದು ಅಷ್ಟೇ ಎಲ್ಲೆಲ್ಲಿಂದನೋ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ. ಸೊ ಆ ಫುಡ್, ಯಾಕಂದ್ರೆ ಅಲ್ಲಿ ಸಿಗುವಂತ ಒಂದು ಕ್ವಾಲಿಟಿ ಫುಡ್ ಟೇಸ್ಟ್ಗೆ, ಅದೇ ತರನೇ ಇಲ್ಲೂ ಒಂದು ಬ್ರ್ಯಾಂಡ್ ಆಗಿದೆ ಈ ಒಂದು ಹೋಟೆಲ್. ಸ್ಥಳೀಯವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮತ್ತೆ ಯೂಟ್ಯೂಬ್ ಅಲ್ಲೂ ಅಷ್ಟೇ ಲಕ್ಷಾಂತರ ವ್ಯೂಸ್ ಹೋಗ್ತಾ ಇದೆ ಅವ್ರದ್ದು. ಆಲ್ ಓವರ್ ಸ್ಟೇಟ್ ಎಲ್ಲಾ ಕಡೆಯಿಂದ ನೋಡ್ಕೊಂಡು ಕೇಳ್ಕೊಂಡು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದಾರೆ. 1 time ಊಟ ಮಾಡಿರೋರು, ಇಲ್ಲ 1 time ಇಲ್ಲಿ ಏನೋ ಒಂದು ಫುಡ್ ಐಟಮ್ ತಗೊಂಡಿರೋರಿಗೆ ಯಾವುದೋ ಒಂದು ಸರ್ವಿಸ್ ಓರಿಯೆಂಟೆಡ್ ಅಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ಸ್ ಇಲ್ಲದೆ ಇದುವರೆಗೂ ಅವರು ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದಾರೆ. ಫೈನಲ್ ಆಗಿ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಸರ್ ನಾನು ಹೇಳೋದಿಷ್ಟೇ, ಆರೋಗ್ಯಕರವಾದ ಫುಡ್ ಕೊಡ್ತೀವಿ, ಯಾವುದೇ ಕೆಮಿಕಲ್ ಇಲ್ಲದೆ. ಹೋಮ್ ಮೇಡ್ ಮಸಾಲ ನಮ್ಮದು, ಎಲ್ಲ ಬಾಡಿಗೆ ಮೆಣಸಿನ್ಕಾಯಿ, ಕಲ್ಲರ್ ಹಾಕಲ್ಲ ನಾವು, ಬಾಡಿಗೆ ಮೆಣಸಿನ್ಕಾಯಲ್ಲೇ ಮಾಡ್ಕೊಂಡು ಬಂದಿರೋದು. ಆಗ್ಲಿಂದನೂ ಏನು ಕ್ವಾಲಿಟಿ ಕಾಪಾಡ್ಕೊಂಡು ಬಂದಿರೋದಕ್ಕೇ ಇಷ್ಟು ದಿನ ಹಿಂಗೆ ನಡೀತಾ ಇದೆ ಸರ್. ಕ್ವಾಲಿಟಿ ಅಂದಮೇಲೆ ಅಲ್ಲಿ ರೇಟ್ ಇರುತ್ತೆ. ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋಕೆ ಹೋದ್ರೆ ಈಗ ರೈಟು ಹಂಗೆ ಇರ್ತದೆ. ಬಟ್ ನಾವೇನು ಅಂತ ಅತಿ ರೈಟ್ ಏನು ಇರಲ್ಲ. ಈಗ ನೀವೆಲ್ಲೋದ್ರೂ ರೀಸನಬಲ್ ರೈಟ್ ಇದೆ ನಮ್ಮ ಹತ್ರ, ಅತಿಯಾಗಿ ರೈಟ್ ಏನಿಲ್ಲ. ಅಂದರೆ ಭಾನುವಾರ ಸ್ಪೆಷಲ್ ಸರ್. ಬೆಳಗ್ಗೆ 7:30 7:30 ಸ್ಟಾರ್ಟ್ ಆಗುತ್ತೆ. ಕಾಲ್ ಸೂಪು, ಇಡ್ಲಿ, ನೀರು ದೋಸೆ,
ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು, ಮಟನ್ ಫ್ರೈ, ಮಟನ್ ಕುರ್ಮಾ, ತಲೆ ಮಾಂಸ, ಬೋಟಿ, ಕೈಮಾ, ಈ ತರ ಎಲ್ಲ ಐಟಮು ಬೆಳಗ್ಗೆ ಸಿಗುತ್ತೆ. ಇಡ್ಲಿ ಇಡ್ಲಿ ಎಲ್ಲ ಇರುತ್ತೆ, ಕಾಲ್ ಸೊಪ್ಪು, ಇಡ್ಲಿ, ನೀರ್ ದೋಸೆ ಅದೆಲ್ಲ ಇರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ 12ವರೆಗೆ ಮತ್ತೆ ಸ್ಟಾರ್ಟ್ ಊಟ. ತಲೆ ಮಾಂಸ, ಬೋಟಿ, ಕೈಮಾ, ಚಿಕನ್ ಫ್ರೈ, ಚಿಕನ್ ಸುಕ್ಕ, ಈ ತರ ಎಲ್ಲ ಮಕಾಂಬಗಳು ಇವೆಲ್ಲ ಸ್ಟಾರ್ಟ್ ಆಗುತ್ತೆ 12ವರೆಗೆ. ಭಾನುವಾರ ಸ್ಪೆಷಲ್ ಆಗಿ ಕ್ರ್ಯಾಬ್ ಸೂಪ್ ಸಿಗ್ತದೆ. ಕ್ರ್ಯಾಬ್ ಏಡಿಕಾಯಿ ಸೂಪು, ಏಡಿಕಾಯಿ ಸೂಪು ಇಲ್ಲೆಲ್ಲೋ ಸರೌಂಡಿಂಗ್ ಸಿಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದೀವಿ, ಜನದ ಒತ್ತಾಯಕ್ಕೋಸ್ಕರ ಏಡಿಕಾಯಿ ಸೂಪ್ ಮಾಡ್ತಾ ಇದೀವಿ. 1 ಗ್ಲಾಸು ಸೂಪ್ ಕೊಡ್ತೀವಿ, ಒಂದು ಸೈಜ್ ಏಡಿಕಾಯಿ ಕೊಡ್ತೀವಿ. ಟೋಟಲ್ 1 ಗ್ಲಾಸ್ ಸೂಪು, 1 ಏಡಿಕಾಯಿ 150 ರೂಪೀಸ್ ಕೊಡ್ತೀವಿ. ಸೈಜ್ ಇರುತ್ತೆ ಎಲ್ಲ, ಒಂದು 300 ಗ್ರಾಮ್ಸ್ ಇರುತ್ತೆ, ಒಂದು 400 ಗ್ರಾಮ್ಸ್ ಇರುತ್ತೆ ಒಂದು ಕ್ರ್ಯಾಬು. ಆ ಥರ ಕ್ರ್ಯಾಬ್, ಬ್ಲೂ ಕ್ರ್ಯಾಬ್ ಸೂಪ್ ಕೊಡ್ತೀವಿ. ಸಮುದ್ರದ್ದು ಬ್ಲೂ ಕ್ರ್ಯಾಬ್ ಕೊಡ್ತೀವಿ, ಸೂಪ್ ಕೊಡ್ತೀವಿ. ಅದು ಸ್ಪೆಷಲ್ ಆಗಿ ಕೊಡ್ತಿದ್ದೀವಿ. ಕಾಲ್ ಸೂಪ್, ಇಡ್ಲಿ ಮಾಮೂಲಿ ಇರ್ತದೆ, ಅದ್ರ ಜೊತೆಗೆ ಕ್ರ್ಯಾಬ್ ಸೂಪ್ ಕೊಡ್ತಿದ್ದೀವಿ. ಅದನ್ನು ಬುಧವಾರ, ಶುಕ್ರವಾರ, ಭಾನುವಾರ ಕ್ರ್ಯಾಬ್ ಸೂಪ್ ಕೊಡಬೇಕು ಅಂತ ನಾನು ಬೋರ್ಡ್ ಹಾಕೋಣ ಅಂತ ಇದ್ದೀನಿ. ಅದು ಗೊತ್ತಾಗುತ್ತೆ ಕಸ್ಟಮರ್, ಯಾಕೆಂದ್ರೆ ನಮ್ಮ ಕಸ್ಟಮರ್ 1 by 1 ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಕೊಡೋಣ ಅಂತ ಇದ್ದೀನಿ. ಕ್ರ್ಯಾಬ್ ಸೂಪು ರೆಗ್ಯುಲರ್ ಆಗಿ ಸಿಗಬೇಕು ಅಂತ ಮಾಡ್ತಾ ಇದ್ದೀವಿ. ಈಗ ಥಂಡಿ ಟೈಮ್ ಇದೆ, ಹಂಗಾಗಿ ಕ್ರ್ಯಾಬ್ ಸೂಪ್ ಕೊಡೋಣ ಅಂತ ಮಾಡಿದ್ದೀವಿ. ಅದು ಬಿಟ್ಟರೆ ನಮ್ಮ ಹತ್ರ ಸ್ಪೆಷಲ್ ಸರ್ ಅಂಜಲ್ಲು, ವೈಟ್ ಪಾಂಪ್ಲೆಟು, ಪ್ರಾನ್ಸು, ಬಾಂಗ್ಡಾ, ಟೈಗರ್ ಜಿಲೇಬಿ ಮೇಯ್ನ್ ನಮ್ಮ ಹತ್ರ ಜಾಸ್ತಿ ಮೂವ್ಮೆಂಟ್ ಇರೋದು. 60 ರಿಂದ 70-80 kg ಬರೀ ಓನ್ಲಿ ಜಿಲೇಬಿ. ಜಿಲೇಬಿನೇ 70-80 kg ಜಿಲೇಬಿನೇ ಡೈಲಿ ಹೋಗುತ್ತೆ. ಅದು ಬಿಟ್ಟು ಅನದರ್ಸ್ ಒಂದು 80 kg ಸ್ಲೈಸ್ ಹೋಗುತ್ತೆ. ಅಂದರೆ ರೂಪ್ಚಂದ್ ಪಾಂಪ್ಲೆಟ್, ಡ್ಯಾಮ್ ಪಾಂಪ್ಲೆಟ್ ಅಂತ ಬರ್ತದೆ, ಅದು ಜಾಸ್ತಿ ಇದೆ. ಈಗ ಲೇಡೀಸ್ ಎಲ್ಲ ಜಾಸ್ತಿ ಇಷ್ಟಪಡೋದು ಅದೊಂದು ತಿಂತಾರೆ. ಆಮೇಲೆ ಒಮೆಗಾ 3 ಅಂತ ಒಂದು ಒಮೆಗಾ ಬರುತ್ತೆ, ಅದು ಜಾಸ್ತಿ ಒಮೆಗಾ ಬರುತ್ತೆ. ಅದರಲ್ಲಿ ಓಪನ್ ಸ್ಲೈಸು ಅದು ಮೇಯ್ನ್ ಜಾಸ್ತಿ ಓಡುತ್ತೆ ನಮ್ಮ ಹತ್ರ. ಓಪನ್ ಸ್ಲೈಸ್ ಇದೆಯಲ್ಲ ಅದನ್ನೇ ಜಾಸ್ತಿ, ತುಪ್ಪ ಇದ್ದಂಗಿರುತ್ತೆ, ಕಡ್ಡಿ ಶುದ್ಧ ಕಡ್ಡಿ ಬರುತ್ತೆ, ಲಾಲಿಪಾಪ್ ಇದ್ದಂಗಿರುತ್ತೆ. ಇಷ್ಟಪಟ್ಟು ತಿಂತಾರೆ ಅದನ್ನೆಲ್ಲ. ಅಂದರೆ ಒಂದು ತಟ್ಟೆ, ನಮ್ದೇನು 10 inch ತಟ್ಟೆ ಇದೆ, ಆ ತಟ್ಟೆ ಫುಲ್ ಕೊಡ್ತೀವಿ. 200-220 ರೂಪೀಸ್ ಹತ್ತತ್ರ ಆಗುತ್ತೆ. ಅದು ಇಷ್ಟು ಅಗಲ ಇರುತ್ತೆ, ಇಬ್ರು ತಿನ್ಬೋದು. ಅದು ಆ ಕ್ವಾಂಟಿಟಿ ನೋಡಿದ್ರೆ ಹಂಗಿರುತ್ತೆ. ನಿಮ್ಗೊಂದ್ಸರಿ ತೋರಿಸ್ತೀನಿ ನಾನು ಇವಾಗ, ಅದು ನೋಡಿ ಎಷ್ಟು ಅಗಲ ಇರುತ್ತೆ. ನಿಮ್ಮ ಹೋಟ್ಲ್ ಅಡ್ರೆಸ್ ಹೇಳಿ ಮತ್ತೆ. ಸರ್ ನಮ್ದು ಹೋಟೆಲ್ ಬಂದು ರಾಜಾವಲಿ ತವಾಫ್ ವಿಜಯನಗರದಲ್ಲಿ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಬರುತ್ತೆ ನೋಡಿ. ದೀಪಾಂಜಲಿ ಮೆಟ್ರೋ ಸ್ಟೇಷನ್ ಜಸ್ಟ್ 400 ಮೀಟರ್ ಅಷ್ಟೇ. ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಜಸ್ಟ್ 400 ಮೀಟ್ರು. 367 ಪಿಲ್ಲರ್ ನಂಬರ್, ಮೆಟ್ರೋ ಪಿಲ್ಲರ್ ನಂಬರ್ ಬಂದು 367 ನೋಡಿ, ಇಲ್ಲಿದೆ 367 ಇದೆ, 67 ಇದೆ. ಮೆಟ್ರೋ ಪಿಲ್ಲರ್ ನಂಬರ್ ಬಂದು 367. ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ದೀಪಾಂಜನಗರ ಮೆಟ್ರೋ ಸ್ಟೇಷನ್ ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ 367 ಪಿಲ್ಲರ್ ನಂಬರು. ರಾಜಾವಲಿ ತವಾಫ್ ರಾಜಾವಲಿ ಹೋಟೆಲ್ ಅಂತ ಬೋರ್ಡ್ ಸಿಗುತ್ತೆ, ನಿಮಗೆ ಗೊತ್ತಾಗುತ್ತೆ ಸರ್. ಆಲ್ಮೋಸ್ಟ್ ಜನ ಕ್ರೌಡ್ ಇರುತ್ತೆ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಇದು ಒಂದು ಮಾತಾಗಿತ್ತು. ಹೆಸರಿಗೆ ತಕ್ಕಂಗೆ ಹೋಟೆಲ್ ರಾಜಾವಲಿ ತುಂಬಾ ವಿಶೇಷ ಮತ್ತೆ ವೈಶಿಷ್ಟ್ಯ, ಶುಚಿ ರುಚಿಗೆ ಹೆಚ್ಚು ಆದ್ಯತೆ ಕೊಡುತ್ತೆ. ಇದಾಗಿತ್ತು ಇವತ್ತಿನ ಸಿಟಿ ರೌಂಡ್ಸ್ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನೀವು ಭೇಟಿ ಮಾಡ್ತೀನಿ.